ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆ ದೀಪಿಕನ ಹತ್ರ ನಾನು 5 ಲಕ್ಷ ರೂಪಾಯಿ ತಗೊಳ್ಳೇಬಾರ್ದಿತ್ತು. ತಗೊಂಡು ಅದನ್ನ ಮಾವನ ಕೈಗಂತೂ ಕೊಡ್ಲೇಬಾರ್ದಿತ್ತು. ದುಡ್ಡಿನ ಆಸೆ ಅನ್ನೋದು ಎಂಥವ್ರ ಜೀವನನೂ ಹಾಳು ಮಾಡಿಬಿಡುತ್ತೆ. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡೋ ದುಡ್ಡೇ ಬೇರೆ, ಅಡ್ದಾರಿ ಹಿಡಿದು ದುಡ್ಡು ಸಂಪಾದನೆ ಮಾಡೋದೇ ಬೇರೆ. ಕಷ್ಟಪಟ್ಟು ದುಡಿದ್ರೆ ನೆಮ್ಮದಿ ಆದರೂ ಇರುತ್ತೆ. ಈ ಅಡ್ದಾರಿ ಹಿಡಿದ್ರೆ ಇರೋ ನೆಮ್ಮದಿನೂ ಹಾಳಾಗುತ್ತೆ. 5 ಲಕ್ಷ ಇದ್ದಿದ್ರೆ ದೀಪಿಕನ್ ಸಾಲನಾದ್ರೂ ತೀರಿಸ್ಬೋದಿತ್ತು. ಆದ್ರೆ ಈಗ ಮನೆ ಮೇಲಿರೋ ಸಾಲ ಜೊತೆ ದೀಪಿಕನ್ ಸಾಲನ ಹೇಗೆ ತೀರಿಸ್ಲಿ? ಸಂಧ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೋ ಟೆನ್ಷನಲ್ಲಿರೋ ಹಾಗಿದ್ಯಾ? ಏನಿಲ್ಲ ಸಿರಿ, ಅದು ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗಿತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ವರ್ಕ್ ಪ್ರೆಷರಾ? ನೀನು ಕೆಲ್ಸಕ್ಕೆ ಸೇರಿ ಇಷ್ಟು ದಿನ ಆಗಿದೆ, ನೀನು ಯಾವತ್ತೂ ಈ ಥರ ಹೇಳಿರಲಿಲ್ಲ. ನನಗೆ ಯಾಕೋ ಇದು ವರ್ಕ್ ಪ್ರೆಷರ್ ಅಲ್ಲ ಅಂತ ಅನಿಸ್ತಾ ಇದೆ. ಏನಾಯ್ತು ದೀಪಿಕಾ? ಯಾಕೆ ಈ ಥರ ಡಲ್ ಆಗಿದೆಯಾ? ನಂಗೆ ಯಾಕೋ ಈ ಮನೇಲಿ ಇರೋಕ್ಕೆ ಆಗ್ತಿಲ್ಲ ಅಭಿ. ಏನು ಹೇಳ್ತಾ ಇದ್ದೆ ನೀನು? ಮನೇಲಿ ಇರೋಕ್ಕಾಗ್ತಿಲ್ವಾ? ಅಂದರೆ ಮನೇಲಿ ಏನೇನೋ ನಡೀತಲ್ವಾ, ಅದೆಲ್ಲ ಈಗಲೂ ಕಣ್ಣಿಗೆ ಕಟ್ಟ ಹಾಗೆ ಇದೆ. ಮನಸ್ಸನ್ನ ಚುಚ್ಚಿ ಚುಚ್ಚಿ ನೋಯಿಸ್ತಿದೆ. ಇದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಪದೇ ಪದೇ ಅದೇ ನೆನಪಾಗ್ತಿದೆ ಅಭಿ. ಏನೋ ಒಂಥರ ಹಿಂಸೆ, ಬೇಸರ. ಎಲ್ಲರಿಗೂ ಒಳ್ಳೇದು ಬಯಸೋ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ದೀಪಿಕಾ, ಎಲ್ಲ ಒಳ್ಳೇದೇ ಆಗುತ್ತೆ. ಈಗಲೂ ಎಲ್ಲ ಒಳ್ಳೇದೇ ಆಗಿದೆ. ಅನಾಥೆ ಅಂದ್ಕೊಂಡಿದ್ದ ಅದಕ್ಕೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವ್ರ ಸ್ವಂತ ತಂಗಿ ಅಂತ ಗೊತ್ತಾಗಿದೆ. ಇದೆಲ್ಲ ಖುಷಿ ಪಡೋ ವಿಚಾರನೇ ಅಲ್ವಾ? ಬಿ ಹ್ಯಾಪಿ. ಇದೆಲ್ಲ ಖುಷಿ ಪಡೋ ವಿಚಾರನೇ, ಆದರೆ ಡ್ಯಾಡ್ ಹೀಗೆ ಮಾಡಿದ್ದು, ಪೂರ್ಣಿ ಅಕ್ಕಂಗೆ ಹರ್ಟ್ ಆಗಿದ್ದು, ಇದೆಲ್ಲ ನನ್ನ ಮನಸ್ಸನ್ನ ಕೊರಿತಾ ಇದೆ. ಮನೇಲಿ ಎಲ್ಲೇ ನೋಡಿದ್ರು ಡ್ಯಾಡ್ ಮತ್ತೆ ಬಂದಿದ್ದಾರೇನೋ, ಮಾತಾಡ್ತಿದ್ದಾರೇನೋ, ಪೂರ್ಣಿ ಅಕ್ಕ ಅಳ್ತಿದ್ದಾರೇನೋ ಅಂತಲೇ ಅನ್ನಿಸ್ತಿದೆ. ಅಭಿ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು ದೀಪಿಕಾ, ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮನೆಯವರೆಲ್ಲರೂ ಚೆನ್ನಾಗಿರಲಿ ಅಂತ ನೀನು ಬಯಸ್ತಾ ಇದೆಯಾ? ನೀನು ಚೆನ್ನಾಗಿರಲಿ ಅಂತ ನಾನು ಬಯಸ್ಬಾರ್ದಾ? ಹೇಳು, ನೀನು ಖುಷಿಯಾಗಿರಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗಾದರೆ ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ? ಒಂದು 4 ದಿನ ಎಲ್ಲಿಗಾದ್ರೂ ಹೋಗಿ ಬರೋಣ ಟ್ರಿಪ್ಪಿಗೆ. ಟ್ರಿಪ್ಪಾ? ಅದು 4 ದಿನ? ಕಂಪ್ನಿ ಕೆಲಸಗಳು ತುಂಬ ಇದೆ ದೀಪಿಕಾ. ತುಳಸಿಯವ್ರ ಹೆಸರಲ್ಲಿ ಕಂಪ್ನಿ ಶುರು ಮಾಡ್ತಿದ್ದೀವಲ್ಲ, ಅದನ್ನೆಲ್ಲ ಬಿಟ್ಟು ಹೋಗೋದಾದರೂ ಇಲ್ಲಿಗೆ. ಓ ಹೌದಲ್ವಾ, ಪರವಾಗಿಲ್ಲ ಬಿಡು. ನನ್ನ ನೆಮ್ಮದಿ ಹಾಳಾದ್ರೂ ಚಿಂತೆ ಇಲ್ಲ. ಕಂಪ್ನಿ ಕೆಲಸಗಳು ನಿಲ್ಲಬಾರ್ದು. ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಸಾರಿ ಅಭಿ, ನಿನ್ನ ಕೇಳಿ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಛೇ, ನೀ ಯಾಕೆ ಹಾಗೆಲ್ಲ ಅನ್ಕೋತೀಯ? ನನಗೆ ನಿನ್ನ ನೆಮ್ಮದಿನೇ ಮುಖ್ಯ ದೀಪಿಕಾ. ನನ್ನ ಕಂಪ್ನಿ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತೀನಿ, ಅದನ್ನು ಬ್ರೋಗ್ ವಹಿಸ್ಬೋದಾ ನೋಡ್ತೀನಿ. ಡೋಂಟ್ ವರಿ, ನಾವು ಟ್ರಿಪ್ಪಿಗೆ ಹೋಗೋಣ. ಅಭಿ, ನೀನು ನಿಜ ಹೇಳ್ತಿದ್ಯಾ? ಹೌದು ದೀಪಿಕಾ, ನೀನು ನನಗೋಸ್ಕರ ಎಷ್ಟೆಲ್ಲ ಸಹಿಸ್ಕೋತಿದ್ಯಾ. ನಾನು ನಿನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ? ಆದರೆ 4 ದಿನ ಬೇಡ, 2 ದಿನ ಹೋಗಿ ಬರೋಣ. ನಾನು ಬ್ರೋ ಹತ್ರ ಹೋಗಿ ನನಗಿಂತ ನನ್ನ ಗಂಡನ ಮೇಲೆ ನಿನಗೇ ಒಲವು ಜಾಸ್ತಿ ಅನಿಸುತ್ತೆ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ ದೀಪಿಕಾ. ಅನಿಸಿದ್ದನ್ನು ಹೇಳಿದೆ ಅಷ್ಟೇ. ನಿನ್ನ ಗಂಡನಿಗೆ ಏನಿಷ್ಟ ಇಲ್ಲ ಅಂತ ತಿಳ್ಕೊಬೇಕಾಗಿರೋದು ನಿನ್ನ ಕರ್ತವ್ಯ. ನಿನ್ನ ಇಷ್ಟಗಳಿಗೆ ಅವನು ಹೇಗೆ ರೆಸ್ಪೆಕ್ಟ್ ಕೊಡ್ತಾನೋ ಅದೇ ಥರ ಅವನ ಇಷ್ಟಗಳನ್ನ ಈಡೇರಿಸೋ ಕಡೆ ನೀನು ಗಮನ ಕೊಡಬೇಕು. ನಿನ್ನ ಭಾಷಣ ಕೇಳೋಕ್ಕಲ್ಲ ನಾನು ಇಲ್ಲಿ ನಿಂತಿರೋದು. ಈಗ ಸದ್ಯಕ್ಕೆ 2 ದಿನಕ್ಕೆ ಅಂತ ಆಚೆ ಹೋಗ್ತಿದ್ದೀವಿ. ಮುಂದೆ ಒಂದಿನ ಅಭಿನ ಪರ್ಮನೆಂಟ್ ಆಗಿ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತೀನಿ. ಇದೇ ಬುದ್ಧಿ ಬೇಡ ಅನ್ನೋದು. ನೀನು ಎಷ್ಟು ಸಲ ಪ್ರಯತ್ನ ಪಟ್ಟರು ಅದು ನಿನ್ನಿಂದ ಆಗದೆ ಇರೋ ಕೆಲಸ ದೀಪಿಕಾ. ಈ ಮನೆನ ಹೊಡಿತೀನಿ ಅನ್ನೋ ಭ್ರಮೆಲಿ ಬದುಕಬೇಡ. ಆ
ಆಸೆ ನಿನಗಿದ್ರೆ ಅದ್ರ ಬೆನ್ನಲ್ಲೇ ನಿರಾಸೆನೂ ಆಗತ್ತೆ. ಟ್ರಿಪ್ಪಿಗೆ ಅಂತ ಹೊರಟಿದ್ದೀರಾ, ಇಂಥ ಕೆಟ್ಟ ಯೋಚನೆಗಳೆಲ್ಲ ತಲೆಯಿಂದ ತೆಗ್ದು ಹಾಕಿ 1-2 ದಿನ ಖುಷಿಯಾಗಿ ಹೋಗಿ ಬನ್ನಿ. ದೀಪಿಕಾ, ಏನಿದು? ಯಾಕಿದೆ ನೆಸ್ತೆ? ಅಭಿ ಅದು ಅಭಿ, ಅದನ್ನ ಹೆಸ್ತಿದ್ದು ಅವಳಲ್ಲ, ನಾನು. ನೀವ? ಏನದಕ್ಕೆ ಇದು? ಅದು ನೀವು ಟ್ರಿಪ್ಪಿಗೆ ಹೋಗ್ತಿದ್ರಲ್ಲ, ನಿಮಗೆ ಅಂತ ಒಂದಷ್ಟು ತಿಂಡಿಗಳು ಮಾಡಿಕೊಂಡು ಅರ್ಜೆಂಟಲ್ಲಿ ಕವರ್ಗೆ ಹಾಕ್ಕೊಂಡು ತರ್ತಾ ಇದ್ದೆ. ದೀಪಿಕಾ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಅವಳ ಡಿಕ್ಕಿ ಹೊಡೆದು ಬ್ಯಾಗ್ ಬಿದ್ದೋಯ್ತು. ಹೌದಭಿ, ಡಿಕ್ಕಿ ಹೊಡೆದಾಗ ಕೈ ಜಾರಿ ಬಿದ್ಬಿಡ್ತು. ಪೂರ್ಣಿ ನಮಗೋಸ್ಕರ ಅಂತ ಮಾಡಿರೋ ತಿಂಡಿನ ನಾನು ಹಾಗೆಲ್ಲ ಎಸಿತೀನ ಹೇಳು? ಸಾರಿ ದೀಪಿಕಾ, ನನಗೆ ನಿನ್ನ ಬಗ್ಗೆ ಗೊತ್ತು, ಆದರೆ ಇದು ನನ್ನ ಕಾಲು ಹತ್ರ ಬಂದು ಬಿತ್ತಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ನೀವು ತಿಂಡಿಗಳು ಮಾಡಿದ್ದು ಒಳ್ಳೇದಾಯಿತು. ನನಗೂ ಅವಾಗ ಏನಾದ್ರು ತಿನ್ನೋ ಅಭ್ಯಾಸ ಇದ್ದೇ ಇರುತ್ತೆ. ಅದರಲ್ಲೂ ನೀವು ಮಾಡಿರೋ ತಿಂಡಿಗಳು ಅಂದರೆ ಸೂಪರ್ ಆಗಿರುತ್ತೆ. ನಮ್ಮ ಜಾಲಿ ಟ್ರಿಪ್ಗೆ ಇದೊಂದು ಆ್ಯಡ್ ಆನ್.